ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಸೂರಿನಡಿಯಲ್ಲಿ ನಿರ್ಮಾಣ ಮಾಡಿರುವ ನೂತನ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮ ವಯೋವೃದ್ಧೆ ಶ್ರೀಮತಿ ನಿಂಗಮ್ಮ ಅವರಿಗೆ ವಾತ್ಸಲ್ಯ ಮನೆಯ ಹಸ್ತಾಂತರ. ಕೃಷ್ಣರಾಜಪೇಟೆ ತಾಲೂಕು ಕಸಾಬಾ ಹೋಬಳಿಯ ಬಿಲ್ಲರಾಮನಹಳ್ಳಿ ಗ್ರಾಮದ ವಯೋವೃದ್ಧೆ ಶ್ರೀಮತಿ ನಿಂಗಮ್ಮ ಅವರಿಗೆ ಧರ್ಮಸ್ಥಳದ ವತಿಯಿಂದ ಕಟ್ಟಿಸಿಕೊಟ್ಟಿರುವ ಮನೆಯನ್ನು ಇಂದು ಪೂಜಾ ಕೈಂಕರ್ಯಗಳೊಂದಿಗೆ ಹಸ್ತಾಂತರಿಸಲಾಯಿತು. ಇದೇ ಸಮಯದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ಯೋಗೇಶ್ ನೂತನ ಮನೆಯನ್ನು ಹಸ್ತಾಂತರ ಮಾಡಿ ಮನೆಯ ಕೀ ಗೊಂಚಲನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅನಾಥರು, ನಿರ್ಗತಿಕರು, ಬಡವರು, ಸೂರಿಲ್ಲದವರು ಕಷ್ಟದಿಂದ ಜೀವನ ಸಾಗಿಸುತ್ತಿರುವುದನ್ನು ಅರಿತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಶ್ರೀಮತಿ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಸುಮಾರು 22,000 ಮನೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಎಷ್ಟೋ ಅನಾಥರಿಗೆ ಬೆಳಕಾಗಿದ್ದಾರೆ. ವೃದ್ಧರು, ಅನಾಥರು, ವಿಶೇಷ ಚೇತನರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಶನ ನೀಡುತ್ತಾ ಬರುತ್ತಿರುವುದು ಶ್ಲಾಘನೀಯ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲದೆ ನೂರಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರಮಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ನೂತನ ಮನೆಯ ಹಸ್ತಾಂತರ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚನ್ನರಾಯಪಟ್ಟಣ ಜಿಲ್ಲಾ ಯೋಜನಾಧಿಕಾರಿ ಯೋಗೇಶ್, ಸಮಾಜ ಸೇವಕರು ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮಲ್ಲಿಕಾರ್ಜುನ, ಅವರ ಆಪ್ತ ಸಹಾಯಕ ಗಂಜಗೇರಿ ಮಹೇಶ್, ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಜ್ಞಾನ ವಿಕಾಸ ಯೋಜನೆ ಸಮನ್ವಯಾಧಿಕಾರಿ ಅನಿತಾ ಹೊಸಹೊಳಲು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕಿ ತೇಜಾವತಿ, ಸೇವಾ ಪ್ರತಿನಿಧಿ ವಿದ್ಯಾ ಸೇರಿದಂತೆ ಇತರರು ಸಾಕ್ಷಿಯಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ಬಿಲ್ರಾಮನಹಳ್ಳಿ ಗ್ರಾಮದ ನಿಂಗಮ್ಮನವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅವರಿಗೊಂದು ಪ್ರಸಾದ ರೂಪವಾಗಿ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರಾದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಮತ್ತು ವೀರೇಂದ್ರ ಹೆಗ್ಡೆ ಅವ್ರಿಗೆ ಪಾದಾರುಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಸನರಾಗಿರುವಂಥ ನಮ್ಮ ಜಿಲ್ಲಾ ನಿರ್ದೇಶಕರಾದ ಯೋಗೇಶ್ ಸರ್ ಹಾಗೂ ತಾಲೂಕಿನ ಯೋಜನಾಧಿಕಾರಿಗಳಾದಂಥ ತಿಲಕ್ ಸರ್ ಹಾಗೂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನಮ್ಮ ಸಹೋದರಿಯರು ಮತ್ತು ಆಗಮಿಸಿರುವಂಥ ಗ್ರಾಮಸ್ಥರು, ಪತ್ರಕರ್ತರು. ಈ ಯೋಜನೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಧರ್ಮಸ್ಥಳದ ಸಂಸ್ಥೆಯಲ್ಲಿ ಏನೇನು ನೂರಾರು ಯೋಜನೆಗಳನ್ನ ಗ್ರಾಮದ ಎಲ್ರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಸುಮಾರು ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ದಾರೆ. ಇದೇ ಗ್ರಾಮಕ್ಕೆ ಈಗ ಒಂದು 2.5 ವರ್ಷದ ಹಿಂದೆ ಕೆರೆ ಅಭಿವೃದ್ಧಿ, ನಮ್ಮ ಊರು ನಮ್ಮ ಕೆರೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಟ್ಟಿದ್ರು. ತುಂಬ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಿಗೆ ತುಂಬ ಅನುಕೂಲವಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಹೇಳ್ತಾ ಹೋದರೆ ತುಂಬ ಇದೆ. ಈ ದಿನ ನಿಂಗಮ್ಮನವರಿಗೆ ಪ್ರಸಾದ ರೂಪದಲ್ಲಿ ಬಂದಿರುವಂಥದ್ದು ನಮಗೆಲ್ರಿಗೂ ಖುಷಿ ಇದೆ. ಗ್ರಾಮಸ್ಥರು ಸಹಕಾರ ಮಾಡಿದ್ದಾರೆ. ಹಾಗೂ ದಿನೇಶ್ ಅಣ್ಣವ್ರ ಫ್ಯಾಮಿಲಿ ಅಂತೂ ತುಂಬ ಇವರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಿ ಅವ್ರಿಗೆ ಜಾಗನೂ ಕೊಟ್ಟು ಇವತ್ತು ಮನೆಯನ್ನು ಕಟ್ಟಲಿಕ್ಕೆ ಸಹಕಾರನೂ ನೀಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಸ್ಥರಿಗೂ ಸಹ ಒಳ್ಳೆಯದಾಗಲಿ ಅಂತ ಮಂಜುನಾಥ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾ ನಿಂಗಮ್ಮನವ್ರಿಗೆ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ಥಳ ಸಾನ್ನಿಧ್ಯ ಎಲ್ಲ ದೇವಾನುದೇವತೆಗಳಿಗೆ ಶಿರವಾಗಿ ವಂದಿಸುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪರಮಪೂಜನೀಯ ವೀರೇಂದ್ರ ಹೆಗ್ಗಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಪಡೆದುಕೊಂಡು ಇವತ್ತು ಬಿಲ್ಲರಾಮನಹಳ್ಳಿಯ ಒಂದು ಗ್ರಾಮದ ಶ್ರೀಮತಿ ನಿಂಗಮ್ಮ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಕಳೆದ ಅನೇಕ ವರ್ಷಗಳಿಂದ ನಾವು ನಿರ್ಗತಿಕರಿಗೆ ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ನಿಂಗಮ್ಮರವರಿಗೆ ಕೂಡ ಮನೆಯನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಗೃಹ ಪ್ರವೇಶವನ್ನು ಮಾಡಿ ಹಾಲನ್ನು ಉಕ್ಕಿಸಿ ಅವರಿಗೆ ಇವತ್ತು ಅದನ್ನು ವಾಸಕ್ಕೆ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಬಹುಶಃ ಅವರು ಹೊಸಹೊಳಲಿನಲ್ಲಿ ಒಂದು ಕಡೆಯಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಅದಾದ ನಂತರ ಅವರು ಇಲ್ಲಿಗೆ ಈ ಮನೆಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದವರು ವಾಸವನ್ನು ಇಲ್ಲೇ ಪಕ್ಕದಲ್ಲಿ ಅವರಿಗೆ ಮನೆಗೊಬ್ಬರು ಆಶ್ರಯವನ್ನು ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಅವರು ಇವತ್ತು ಆಶ್ರಯವನ್ನು ಪಡೀತಾ ಇದ್ದರು. ಇವತ್ತಿಂದ ಅವರ ಕನಸಿನ ಒಂದು ಮನೆಯಾದಂಥ ಮನೆಯನ್ನು ಧರ್ಮಸ್ಥಳದ ಮಾತೃಶ್ರೀ ಅಮ್ಮನವರು ಹಾಗೂ ಪೂಜ್ಯರು ಇವತ್ತು ನಿರ್ಮಾಣವನ್ನು ಮಾಡಿಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು ಚತುರ್ಧಾನಗಳ ಪರಂಪರೆ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ.
ನಿತ್ಯ ಅನ್ನದಾನ ಆಗುತ್ತೆ, ವಿದ್ಯಾದಾನ ಆಗುತ್ತೆ, ಅಭಯದಾನ, ಆರೋಗ್ಯದಾನ, ಈ ರೀತಿಯ ಚತುರ್ದಾನ ಪರಂಪರೆ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ. ಇಲ್ಲಿನ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯನೀಯ ವೀರೇಂದ್ರ ಹೆಗಡೆ ಅವರು ಯಾವಾಗ ಧರ್ಮಾಧಿಕಾರಿಗಳಾದ್ರ ಆ ನಂತರದಲ್ಲಿ ಅವರು ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿ ಇರದೆ ಇಡೀ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಜನರು ಧರ್ಮಸ್ಥಳಕ್ಕೆ ಹೊತ್ತುಕೊಂಡು ಬಂದಾಗ ಆ ಸಮಸ್ಯೆಗಳಿಗೆ ಇವತ್ತು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕಳೆದ 43 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು KR ಪೇಟೆ ಯೋಜನಾ ಕಚೇರಿಯಲ್ಲಿ ತಾಲೂಕಿನಲ್ಲಿ ಕಳೆದ ಸುಮಾರು 14 ವರ್ಷಗಳಿಂದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘ ಇದೆ. ಆ ಸಂಘದ ಮೂಲಕ ಇವತ್ತು ಜನರು, ಅದರಲ್ಲಿ ಮಹಿಳೆಯರು ಮತ್ತು ಪುರುಷರು ಸಂಘಕ್ಕೆ ಸೇರಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಇವತ್ತು ಆಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಧರ್ಮಸ್ಥಳಕ್ಕೆ ಹೋಗಿ ಪೂಜ್ಯರ ಹತ್ರ ಹೇಳಿಕೊಂಡಾಗ ಆ ಸಮಸ್ಯೆಗೆ ಪರಿಹಾರವಾಗಿ ಪೂಜ್ಯರು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಈ ವಾತ್ಸಲ್ಯ ಅನ್ನತಕ್ಕಂಥ ಕಾರ್ಯಕ್ರಮ ಸುಮಾರು 7 ವರ್ಷಗಳ ಹಿಂದೆ ಇದು ಪ್ರಾರಂಭ ಆದದ್ದು. ಯಾವಾಗ ಕೋವಿಡ್ ಬಂದ ಟೈಮಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭವನ್ನು ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಈ ರೀತಿಯ ಏನು ಅವರಿಗೆ ಆಶ್ರಯ ಇಲ್ಲದವರು, ಅಂದರೆ ಅವರನ್ನು ನೋಡಿಕೊಳ್ಳಲಿಕ್ಕೆ ಗಂಡ ಅಥವಾ ಮಕ್ಕಳಿರುವುದಿಲ್ಲ, ಕೆಲವರಿಗೆ ವಯಸ್ಸಾಗಿದೆ, ಎಲ್ಲಿಯೋ ಬಸ್ ಸ್ಟ್ಯಾಂಡಲ್ಲಿಯೋ ಅಥವಾ ಯಾವುದೋ ದೇವಸ್ಥಾನದಲ್ಲಿಯೋ ಮನೆಯ ಜಗಳಿಯಲ್ಲಿ ಮಲಗುವವರು, ದುಡಿಲಿಕ್ಕೆ ಆಗೋದಿಲ್ಲ, ಅಶಕ್ತರವರು, ಅಂಥವರನ್ನು ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಮಂದಿಗೆ ಪ್ರತಿ ತಿಂಗಳು ಧರ್ಮಸ್ಥಳದ ದೇವಸ್ಥಾನದಿಂದ 1,000 ರೂಪಾಯಿಗೆ ಮಾಸಾಸನ ಬರ್ತದೆ. ಈ ಮಾಸಾಸನವನ್ನು ಪಡೆಯುವಂಥ ಯಾರು ನಮ್ಮ ಫಲಾನುಭವಿಗಳಿದ್ದಾರ, ಆ ಫಲಾನುಭವಿಗಳಲ್ಲಿ ಇವತ್ತು ಮನೆ ಇಲ್ಲದವರು ತುಂಬ ಮಂದಿ ಇದ್ದಾರೆ. ಆ ಮನೆ ಇಲ್ಲದವರಿಗೆ ಇವತ್ತು ಮನೆಯನ್ನು ಕಟ್ಟಿಕೊಡುವಂಥ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಈ ವಾತ್ಸಲ್ಯ. ಇದಕ್ಕೆ ಹೆಸರನ್ನು ಕೂಡ ಇಟ್ಟವರು ಮಾತೃಶ್ರೀ ಅಮ್ಮನವರು. ವಾತ್ಸಲ್ಯ ಅಂದರೆ ಪ್ರೀತಿ. ಬಹುಶಃ ಯಾರಿಗೆ ಪ್ರೀತಿ ಸಿಗೋದಿಲ್ವ ಅಂಥವರಿಗೆ ಧರ್ಮಸ್ಥಳದ ಹೇಮಾವತಿ ಅಮ್ಮನವರು ಪೂಜ್ಯರು ಧರ್ಮಸ್ಥಳದ ಯೋಜನೆಯ ಮೂಲಕ ಇವತ್ತು ಅವರಿಗೆ ಪ್ರೀತಿ ತೋರಿಸುವಂಥ ಒಂದು ಕೆಲಸ ಇವತ್ತು ಆಗ್ತಾ ಇದೆ. ಹಾಗಾಗಿ ಇವತ್ತು ಇದೊಂದು ಮನೆಯನ್ನು ಕೂಡ ನಾವು ಏನು ಡಿಸೈನ್ ಮಾಡಿದ್ದೇವೆ, ಇದು ನಮ್ಮ ಇದಲ್ಲ, ಅದು ಧರ್ಮಸ್ಥಳದಿಂದ ಅಮ್ಮನವರೇ ಈ ರೀತಿ ಆಗಬೇಕು ಅಂತ ಹೇಳಿ ನಿರ್ಮಾಣವನ್ನು ಮಾಡಿಕೊಟ್ಟಿರುವಂಥದ್ದು. ಬಹಳ ಸರಳವಾಗಿ ಅವರಿಗೆ ವಾಸಕ್ಕೆ ಒಬ್ಬರಿಗೆ ಯೋಗ್ಯವಾಗಿ ವಾಸ ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ಇವತ್ತು ಕಟ್ಟಿಕೊಡುವಂಥ ಒಂದು ಕೆಲಸ ಇವತ್ತು ಆಗಿದೆ. ಸುಮಾರು 1 ತಿಂಗಳ ಹಿಂದೆ ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿ